4 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ರುಚಿಯಾಗಿರುವಂಥ ಮತ್ತು ಕ್ವಿಕ್ಕಾಗಿ ಮಾಡುವಂತಹ ಈ ಮ್ಯಾಂಗೋ ಲಡ್ಡುವನ್ನು ಮಾಡ್ಕೋಬೋದು. ಸ್ಟವ್ ಕೂಡ ಬೇಕಾಗಿಲ್ಲ ಗೊತ್ತಾ ನಿಮಗೆ? ಹಾಗಾದರೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ. ಮಾವಿನ ಹಣ್ಣು, ಕೊಬ್ಬರಿ ಪುಡಿ, ಶುಗರ್ ಪೌಡರ್, ಮಿಲ್ಕ್ ಪೌಡರ್. ಮಾವಿನ ಹಣ್ಣಿನ ಪಲ್ಪೆಲ್ಲ ತೊಗೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ನಾನಿಲ್ಲಿ 1 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಅದಕ್ಕೆ 3ರಿಂದ 4 ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಕೊಬ್ಬರಿ ಪೌಡರ್ ಅಥವಾ ಡೆಸಿಕೇಟೆಡ್ ಕೋಕೋನಟ್ನ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವೀಟ್ನೆಸ್ಗೆ 1 ಸ್ಪೂನಷ್ಟು ಶುಗರ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಉಂಡೆ ಕಟ್ಟೋ ಅಷ್ಟು ಹದಕ್ಕೆ ಬಂದಿರುತ್ತೆ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡಿಕೊಂಡು ಡೆಸಿಕೇಟೆಡ್ ಕೋಕೋನಟಲ್ಲಿ ಒಂದು ಸರಿ ಉರುಳಿಸಿದ್ರೆ ಮ್ಯಾಂಗೋ ಲಡ್ಡು ರೆಡಿ. ನೀವು ಬೇಕಿದ್ರೆ ಬರ್ಫೀಸ್ ಥರ ಸ್ವೀಟ್ಸ್ ಬರುತ್ತಲ್ವ, ಆ ಥರ ಪ್ಲೇಟ್ಗೆ ಹಾಕ್ಕೊಂಡು ಕೊಯ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಲಡ್ಡು ಥರ ಮಾಡ್ಕೊತಿದ್ದೀನಿ. ಲಡ್ಡೂಸ್ ಮೇಲೆ ನಾನು ಬಾದಾಮ್ ಇಟ್ಟು ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ ಇಷ್ಟ ಅದನ್ನು ಇಟ್ಕೊಳ್ಬೋದು ನೀವು. ನೋಡಿದ್ರಲ್ಲ 4 ಇಂಗ್ರೀಡಿಯೆಂಟ್ಸಿಂದ ಎಷ್ಟು ಕ್ವಿಕ್ಕಾಗಿ ನಾವು ಒಂದು ಸ್ವೀಟ್ನ ಮಾಡಿದ್ವಿ ಅಂತ. ಮನೆಗೆ ಯಾರಾದರೂ ಗೆಸ್ಟ್ ಬಂದಿದ್ದಾಗೂ 10 ನಿಮಿಷದಲ್ಲಿ ಆಗಿಬಿಟ್ಟಿರುತ್ತೆ. ಇಲ್ಲಾಂದರೆ ಏನಾದರೂ ಡೆಸರ್ಟ್ ಕ್ರೇವಿಂಗ್ಸ್ ಇದ್ರೇನು ಒಂದು 5 ನಿಮಿಷ ಸಾಕು ಮಾಡ್ಕೊಳ್ಬೋದು. ಈ ಮ್ಯಾಂಗೋ ಸೀಸನಲ್ಲಿ ಇದನ್ನ ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಬರೋ ರೆಸಿಪೀಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ.